ಇನ್ನು ಮುಂದಕ್ಕೆ ಯಾರೇ ಆಗಲಿ ಸಿನಿಮಾ ಬಗ್ಗೆ ಗೌರವ ನೀವು ಮಾತಾಡಿ ನಿಮ್ಮ ಮಾತಿಗೆ ನಿಮಗೆಲ್ಲ ವಾತ್ಸತೆ ಇದೆ, ತಪ್ಪೇನಿಲ್ಲ. ಯಾವ ರೀತಿ ಮಾತಾಡ್ತೀರಾ? ಆಮೇಲೆ ಹಗುರ ಮಾತಾಡಬೇಡಿ. ಒಬ್ಬ ನಿರ್ಮಾಪಕ ಇವತ್ತು ಚಿತ್ರರಂಗದಲ್ಲಿ ಎಲ್ಲ ಗೌರವ ತುಂಬ ಜಾಸ್ತಿ ಇದೆ, ಅದನ್ನು ಕಳೆಯೋಕ್ಕೆ ಹೋಗಬೇಡಿ. ಇವತ್ತು ಕೋಟಿಗಟ್ಟಲೆ ಸಿನಿಮಾ ಮಾಡೋದು ತುಂಬ ಜನ ಬರ್ತಾ ಇದ್ದಾರೆ, ಅಂಥವ್ರಿಗೆ ಬೇರೆ ಥರ ಹೊರಗಡೆ ಹೋದರೆ ಸಿನಿಮಾ ಏನು ಸರ್ ಕಂಡಮ್ ಎಲ್ಲ ಏನಾಯ್ತು ಅದು ನಾವು ಉತ್ತರ ಹೇಳೋದು. ಯಾರೇ ಕೇಳಿದ್ರೆ ಹೊಸಬರು ಬಂದಾಗ ಸರ್ ಕಂಡಮ್ಸ್ ಎಲ್ಲ ಕೊಡ್ತಾರೆ ಅಂತ, ಹೌದಾ ಸರ್, ಹಿಂಗಂದಾಗ ಏನಾಗುತ್ತೆ ಹೇಳಿ? ಅವಮಾನ ಆಗುತ್ತೆ. ಆಮೇಲೆ ನೀವು ಮಾಧ್ಯಮದವ್ರು ಕೇಳಿದಾಗ ನೀವು ಮಕ್ಕದ ಮೇಲೆಲ್ಲ ಉಗ್ದಂಗೆ ಹೇಳ್ಬೇಕು, ತಪ್ಪೇನಿಲ್ಲ. ಕೆ ಮಂಜು ಮಾತಾಡಲಿ, XYZ ಯಾರು ಮಾತಾಡೋದು ಹೇಳಬೇಕು, ಏನು ಸರ್ ಹಿಂಗೆ ಮಾತಾಡ್ತಾರ ಅಂತ. ಇದನ್ನು ದಯವಿಟ್ಟು ಮಾಧ್ಯಮದ ಮುಖಾಂತರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅಸೋಸಿಯೇಷನ್ಗೆ ಮನವಿ ಮಾಡಿದ್ದೀನಿ. ನಾನು ಕಂಪ್ಲೇಂಟ್ ವಾಣಿಜ್ಯ ಮಂಡಳಿ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನಾನು FIR ಹಾಕ್ತಿದ್ದೀನಿ. ಈ ವಿಷಯ ಇಲ್ಲೇ ನಿಲ್ಲಬಾರ್ದು ಯಾವ ಕಾರಣಕ್ಕೂ. ಅವ್ನು ನನ್ನ ವೈಯಕ್ತಿಕ ನಾನೇನೋ ಮಾಡಿ ಪಾಪ ಅವ್ನ ಕೈಲಿ ಏನು ತಾಕತ್ತಿದೆ ಮಾಡಲಿ, ತೊಂದರೆ ಇಲ್ಲ. ಪಾಪ ಅವನಿಗೆ ಶಕ್ತಿ ಇದೆ, ಅವ್ನ ಭುಜ ಬಲ ಇದೆ, ಅವ್ನಿಗೆ ಯಾರೋ ಹಣ ಬಲ ಇದೆ, ಯಾರೋ ರೌಡಿಗಳ ಬಲ ಇದೆ, ಯಾವ ಬಲ ಇರಲಿ ಪಾಪ, ತೊಂದರೆ ಇಲ್ಲ. ನನಗೊಂದು ಬಲ ಇದೆ, ಭಗವಂತನ ಬಲ ಇದೆ. ನಾನು ಆ ಬಲ ನಂಬಿರೋದು, ಈ ಬಲ ನಂಬಿಲ್ಲ. ಅದರಿಂದ ಅವನೇ ಯಾರೋ ರೌಡಿಗಳು ಸಪೋರ್ಟ್ ಇದ್ದಂತೆ ಅವ್ರದ್ದು ಇರಲಿ ಪಾಪ, ಅವ್ರಿಗೆ ಅದಕ್ಕೆ ನಾವು ಅವಕ್ಕೆಲ್ಲ ಆಗಲ್ಲ. ನಾವು ಜಗ್ಗಲ್ಲ, ಕುಗ್ಗಲ್ಲ, ಯಾರಿಗೂ ತಲೆ ತಗ್ಸಲ್ಲ. ನ್ಯಾಯ ನೀತಿ ಧರ್ಮಕ್ಕೆ ತಲೆಬಾಗೋದು. ನಾವು ಕಾನೂನು ಮೊರೆ ಹೋಗಿದ್ದೀವಿ, ಕಾನೂನು ಬಗ್ಗೆ ಗೌರವ ಇದೆ. ಆಮೇಲೆ ಒಂದು ಸಿನಿಮಾ ಬಗ್ಗೆ ಸೆನ್ಸರ್ ಬಗ್ಗೆ ಮಾತಾಡ್ತೀರಾ, ಸಿನಿಮಾ ನೋಡ್ಬೇಕಾದ್ರೆ ಸೆನ್ಸರ್ ನಿರ್ಮಾಪಕರು ಒಳಬಿಡಲ್ಲ. ಇವ್ರಿಗೆ ಯಾವ ರೀತಿ ಮಾಹಿತಿ ಬಂದರು, ತಮಿಳ್ ಇಂಡಸ್ಟ್ರಿಯಿಂದ ಇವ್ರಿಗೆ ಪರ್ಟಿಕ್ಯುಲರ್ ಮಾಹಿತಿ ಯಾವ ರೀತಿ ಕೊಟ್ಟರು? ಈಗ ನಿರ್ಮಾಪಕರಿಗೆ ಅವರು KVN ಸಂಸ್ಥೆಯವರು ಸುಮಾರು 100 ಕೋಟಿ ಡೆಪ್ರಮೇಷನ್ ಹಾಕ್ತಾರೆ. ಅವರು ಡೆಪ್ರಮೇಷನ್ ಹಾಕಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಯಾವ ರೀತಿ ಅವರು ಬೇರೆ ಥರ ಅಲ್ಲ, ಯಾವ ರೀತಿ ಇವ್ರಿಗೆ ಎಲ್ಲ ಬಲ್ಲ ಮಾಹಿತಿಗಳ ಪ್ರಕಾರ ನನಗೆ ಎಲ್ಲ ಮಾಹಿತಿ ಬಂದಿದೆ. ಸೆನ್ಸರ್ ನೋಡಿದ್ರು, ಆ ಸುಪ್ರೀಂ ಕೋರ್ಟ್ ಜಡ್ಜಿಂಗ್ ಅಂದರು, ಪಾಪ ಕೋರ್ಟ್ ಜಡ್ಜಿಂಗ್ ಅಂದರು. ಪಾಪ ಇವ್ರಿಗೇನು ಎಲ್ಲ ತುಂಬ ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ. ಸ್ವಲ್ಪ ಬಾಯಿ ಚೆನ್ನಾಗಿದ್ದರೆ ಚೆನ್ನಾಗಿರ್ತದೆ ಅಂತ ಕಾಣುತ್ತೆ. ನೀನು ಎಲ್ಲೇ ಕೆಲಸ ಮಾಡಿದೆ ನಿಜವಾಗ್ಲೂ ಹೇಳಲ್ಲ. ನನಗೆ ಯಾರೋ ಒಂದು ಇವತ್ತು ಅವತ್ತು ಅವನಂತಾನೆ ನಾನು ಫೋನ್ ಮಾಡಬಾರ್ದು. ಅವತ್ತು ಫೋನ್ ಮಾಡಿದೆ, ನಾನು ಫೋನ್ ನಂಬರ್ ಸಿಗಲಿಲ್ಲ. ಇವನು ಯಾರ ಹತ್ರ ಕೆಲಸ ಮಾಡ್ದೆ, ಹಿರಿಯ ಸ್ನೇಹಿತರು, ನನ್ನ ಸ್ನೇಹಿತರು ಬಾಸ್ ಹತ್ರಕ್ಕೆ ಅವ್ರು ಫೋನ್ ಮಾಡಿದೆ. ಸ್ವಾಮಿ ನಿಮ್ಮ ಸ್ನೇಹಿತರಿಗೆ ಮಾಡೋರು ಒಂಚೂರು ಫೋನ್ ಮಾಡಿ ಕೇಳಿ ಹಿಂದೆ. ಅವರು ಅಷ್ಟೇ ಒಬ್ಬರು ಇದ್ದರು, ಅವ್ನಿಗೆ ಅರ್ಥ ಆಗಿರುತ್ತೆ. ಅವ್ರಿಗೂ ಫೋನ್ ಮಾಡಿದೆ, ಅಣ್ಣ ಹೇಳ್ತೀನಿ ನಾನು ಅಂದ. ಆಮೇಲೆ ಎಲ್ಲ ಹೇಳ್ತಾರೆ, ಸರ್ ವಿಷಯ ಗೊತ್ತಾ ಸರ್ ಅಂದ್ರೆ ಏನಂದೆ. ಅವನೇನಾರು ನಿಮ್ಮ ಮನೆ ಹತ್ರ ಯಾರು ಇಟ್ಕೊಂಡು ಕರೆಕ್ಟಾಗಿ ಕ್ಲೋಸ್ ಆದರೆ ನಿಮ್ಮ ಫ್ಯಾಮಿಲಿಗಳು ಹಾಳಾಗೋಗುತ್ತೆ, ದಯವಿಟ್ಟು ಯಾರು ಇಟ್ಕೊಬೇಡಿ ಅಂದರು. ನನಗೆ ಯಾಕೆ ಬೇಕಪ್ಪ ಬೇರೆಯವ್ರ ಸುದ್ದಿ? ಅವನೆಲ್ಲರೂ ಹೋಗಿ ಒಂದು ಕಡೆ ಕರೆಕ್ಟಾಗಿ ಇದ್ದುಬಿಟ್ರೆ ನಮ್ಗೆ ಯಾಕೆ ಬೇಕಪ್ಪ ಬೇರೆಯವ್ರ ಸುದ್ದಿ? ಇಷ್ಟು ನಮಗೆ ಬೇಕಿಲ್ಲ. ಬೂತುಂಟಾಡು ಲಾಕಪ್ಪತ್ತೆ ಪಿ ತಿಂಟಾಡು ಅಂತಾನೆ. ಇಟ್ಕೊಳ್ಳೋರಾನೇ ಬಾರ, ನಮ್ಮನೆ ಬಾರ, ನಾವು ಯಾಕೆ ಇಟ್ಕೋಬೇಕು? ಅದರಿಂದ ಈ ಥರ ವಿಷಯಗಳಿಗೆ, ಈ ಥರದವ್ರಿಗೆ ನಾವು ಯಾವತ್ತೂ ಚಿತ್ರೋದ್ಯಮ. ಆಮೇಲೆ ಇನ್ನೊಂದು, ನಮ್ಮ ಯಾರೇ ಟೆಕ್ನಿಷಿಯನ್ ಆಗಲಿ, ಯಾರೇ ಕಲಾವಿದರಾಗಲಿ, ಆಮೇಲೆ ಯಾವುದೇ ಹೆಣ್ಮಕ್ಳಾಗಲಿ, ಹೊಸ ಬರೋ ನಿರ್ಮಾಪಕರುಗಳಿಗಾಗಲಿ, ನಿರ್ದೇಶಕರಿಗಾಗಲಿ ತುಂಬ ಜನ ಇದು ಬಂದು ಕಂಪ್ಲೇಂಟ್ ಬರ್ತಾಯಿದೆ. ಯಾವ ರೀತಿ ಅಂದರೆ, ನನ್ನನ್ನು ಪ್ರೊಡ್ಯೂಸರ್ ಕರೆದ, ಡೈರೆಕ್ಟ್ರ್ ಕರೆದ, ಮೋಸ ಮಾಡ್ದ, ನೀವು ಮಾಡೋಕ್ಕಿಂತ ಮುಂಚೆ ಬಂದು ದಯವಿಟ್ಟು ಅಸೋಸಿಯೇಷನ್ ಮಾತಾಡ್ಕೋಬೇಕು, ಪ್ರತಿಯೊಬ್ಬರಿಗೂ ಅಗ್ರಿಮೆಂಟ್ ಮಾಡಬೇಕಿನ್ನು ಮುಂದಕ್ಕೆ. ಆಮೇಲೆ ಯಾವುದೇ ಹೆಣ್ಮಕ್ಳು ನಾನು ಮಿಸ್ಬಿಹೇವ್ ಮಾಡ್ದೆ, ಕರೆಕ್ಟ್ ಕರೆದೇ ಇರ್ಬೋದು, ಕರೀದಲ್ಲೇ ಇರ್ಬೋದು, ನೀವು ಬೇಕು ಅಂತ ಹೇಳ್ಬೋದು, ನಿರ್ದೇಶಕ ಮಾಡ್ಬೋದು, ಹೊಸಬರು ಬಂದ್ಬೋದು. ಆ ಥರ ಇದ್ದರೆ ಆವತ್ತಾದ ಕ್ಷಣ, ಅವತ್ತಿನ ದಿನ ಇಲ್ಲ ನೆಕ್ಸ್ಟ್ ಡೇ ನಿಂಗೆ ಮುಜುಗರ ನೆಕ್ಸ್ಟ್ ಡೇ ಬಂದು ದಯವಿಟ್ಟು ಕಂಪ್ಲೇಂಟ್. ಇನ್ನೊಂದು ದಿನ ಹೋಗಿ ನೀನು ಚಿತ್ರ ನಿರ್ಮಾಪಕರಾಗಿರ್ಬೋದು, ಅಲ್ಲ ಚಿತ್ರೋದ್ಯಮ, ನಾಟ್ ಓನ್ಲಿ ಚಿತ್ರೋದ್ಯಮ, ನಿರ್ಮಾಪಕ ಕರ್ದ, ನಿರ್ದೇಶಕ ಕರ್ದ, ಕ್ಯಾಮ್ರಾಮ್ಯಾನ್ ಕರ್ದ, ನನಗೆ ಅವಾಗಲೇ ಚಪ್ಪಲಿ ಹೊಡ್ಬಿಟ್ಟು ನೀನು ಆಚೆ ಬರಬೇಕು. ಚಪ್ಪಲಿ ತೊಗೊಂಡು ಹೋಗ್ಬಿಟ್ಟು ಆಚೆ ಬರಬೇಕು. ಅದು ಬಿಟ್ಟು ನೀವು ಎಷ್ಟು ಬಂದು ಟಿ ವಿಲಿ ಕೂತ್ಕೊಂಡು ಹೇಳಿದಾಗ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಇಡ್ತೀವಿ ಮುಂದೆ. ಚಿತ್ರೋದ್ಯಮದ ಬಗ್ಗೆ ಯಾರು ಹಗುರವ ಮಾತಾಡೋಕ್ಕೆ ಇದು ಕೊಡಬಾರ್ದು, ಮಾಡಬೇಡಿ. ನಿಮ್ಗೆ ಇಷ್ಟ ಇಲ್ಲ ದಯವಿಟ್ಟು ಇದ್ದಂತೆ ಗೌರವಸನ್ನ ಬೇರೆ ಕಡೆ ಇದ್ಬಿಡಿ. ನಿಮ್ಮ ಎಲ್ಲರೂ ಯಾಕೆ ನಮ್ಮ ಯಾವ ಮಾತೆ ಸಿನಿಮಾ ಬಗ್ಗೆ ಹೇಳ್ತೀರಾ?